ನೇತಾಜಿ ಅವರ ಸೀಸನ್ 1 ವಾಲಿಬಾಲ್ ಟೂರ್ನಮೆಂಟ್ಗೆ ಅದ್ದೂರಿಯಾಗಿ ತೆರೆ ಬಿದ್ದಿದೆ. ಜುಲೈ 11 ಮತ್ತು 12 ಶನಿವಾರ ಭಾನುವಾರ ಒಂದು ಅದ್ಭುತವಾದಂಥ ಒಳ್ಳೆ ಟೂರ್ನಿಮೆಂಟ್ ಆಯೋಜಿಸಿದರು. 11 ಮತ್ತು 12ರಲ್ಲಿ ಶನಿವಾರ ಭಾನುವಾರ. ಸೊ ಒಳ್ಳೆ ಒಂದು ಓಪನಿಂಗ್ ಪಡ್ಕೋತು ಈ ಟೂರ್ನಿಮೆಂಟು. 6 ತಂಡಗಳು ಭಾಗವಹಿಸಿದೆ ಇದರಲ್ಲಿ. ಒಂದು ಒಳ್ಳೆ ಮ್ಯಾಚ್ಗಳು ಅಂದರೆ ಏನು ಒಂದೊಂದು ಮ್ಯಾಚ್ಗಳು ಸಕ್ಕತ್ತಾಗಿತ್ತು ಅಂದರೆ ಒಳ್ಳೆ ಕ್ರೇಜಿ ಆಗಿತ್ತು ಮಾತ್ರ. ಎಲ್ಲ ಸಖತ್ತು ಕ್ಲೋಸ್ ಫೈಟ್ ಮ್ಯಾಚ್ಗಳೇ ಸಖತ್ತಾಗಿ ನಡೀತಿದ್ರಲ್ಲಿ. ಸೊ ಈ ಪಂದ್ಯದಲ್ಲಿ ಯಾರು ವಿಜೇತರು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ತೀನಿ. ಇದಕ್ಕೂ ಮುಂಚೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಎಲ್ಲ ಪಂದ್ಯಗಳ ನೇರ ವೀಕ್ಷಣೆಯನ್ನು ಯೂಟ್ಯೂಬಲ್ಲಿ ನೋಡಿದ್ದೀರ ನೀವು. ನೋಡಿಲ್ಲ ಅಂದರೆ ವೀಡಿಯೋಸ್ ಅವೈಲೇಬಲ್ ಇದೆ KMR ಬೈಟ್ಸ್ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ. ಹೋಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಈ ಪಂದ್ಯದ ವಿನ್ನರ್ಸ್ ಅಂದರೆ 4 ಜನ ವಿನ್ನರ್ ಆಗಿದ್ದಾರೆ. ಅದರಲ್ಲಿ 4ನೇ ವಿನ್ನರ್ ಬಂದು ತಿಮ್ಮಯ್ಯ ಬಾಯ್ಸ್ ಅಂದ್ಬಿಟ್ಟು ಅವ್ರಿಗೆ 4th ಪ್ರೈಸ್ ಹೋಗ್ತಿದೆ. 3ನೇ ಪ್ರೈಸ್ ಬಂದ್ಬಿಟ್ಟು ಭರತ್ ಬಾಯ್ಸ್ ಮಿರ್ಲೆ ಅವ್ರು ತೊಗೊಂಡಿದ್ದಾರೆ. 2ನೇ ಪ್ರೈಸ್ ಬಂದ್ಬಿಟ್ಟು ಯೂತ್ ಸ್ಟಾರ್ಸ್, ಯೂತ್ ಸ್ಟ್ರೈಕರ್ಸ್ ಅನ್ನೋರು ತೊಗೊಂಡಿದ್ದಾರೆ. 4ನೇ ಪ್ರೈಸ್ ಯಾರು ತೊಗೊಂಡಿದ್ದಾರೆ ಅಂದರೆ ಒಂದು ಅದ್ಭುತವಾದಂಥ ಟೀಮ್ ಅಂತಲೇ ಹೇಳ್ಬೋದು. ಒಳ್ಳೆ ಸ್ಟ್ರೈಕರು, ಪಾಸರು ಎಲ್ಲ ಒಂದು ಒಳ್ಳೆ ಕಾಂಬಿನೇಷನ್. ಅಂದರೆ ಒಂದು ಟೀಮ್ ಅಂತ ಅಲ್ಲ, ಎಲ್ಲ ಟೀಮ್ಗಳು ಹಂಗೆ ಒಂದು ಕ್ಲೋಸ್ ಫೈಟ್ಗಳು ಸಖತ್ತಾಗಿ ಇದು ಮಾಡಿದ್ರು. ಬಟ್ ಈ ಒಂದು ಫೈನಲ್ ಪ್ರೈಸ್ ಅಂದರೆ ಫಸ್ಟ್ ಪ್ರೈಸ್ ವಿನ್ನರ್ ಆಗಿ ಪ್ರವೀಣ್ ಬ್ರದರ್ಸ್ ತಂಡ ಗೆದ್ದಿದ್ದಾರೆ. ಸೊ ಈಗ ನೋಡ್ತಾ ಇರೋದು ಸ್ಟೇಜ್ ಮೇಲೆ ಇರೋದು ಇವರೇನೆ. ಟ್ರೋಫಿನ ಇಸ್ಕೊಂಡು ಹೋಗ್ತಿದ್ದಾರೆ ಪುಟ್ಟಣ್ಣ ಅವರು. ಸೊ ಒಂದು ಒಳ್ಳೆ ಒಂದು ಟೀಮ್ ಕೋಆರ್ಡಿನೇಷನ್ನು ಮತ್ತು ಒಳ್ಳೆ ಒಂದು ಫೈಟ್ ಬ್ಯಾಕ್ ಮಾಡಿ ಚೆನ್ನಾಗಿ ವಿನ್ ಆದರು. ಸೊ ಇದು ಹೇಳಬೇಕು ಅಂದರೆ 6 ತಂಡಗಳೇನಿದೆ ಎಲ್ಲ ಸಕ್ಕದಾಗಿ ಒಳ್ಳೆ ಫೈಟು. ನಾನು ಅಂದ್ಕೊಂಡಿರಲಿಲ್ಲ ಈ ಥರ ಒಂದು ಕ್ರೇಜಿಯಾಗಿರುತ್ತೆ ಅಂತ. ಒಂದು ಒಳ್ಳೆ ಕ್ರೇಜಿ ಫೈಟ್ಗಳಿತ್ತು, ಒಳ್ಳೆ ಮ್ಯಾಚ್ಗಳಿತ್ತು. ಇವಾಗ ಟೈಮ್ ನೋಡಿ ಆಲ್ರೆಡಿ 2 ಗಂಟೆ ಆಗಿದೆ. ಎಂಥ ಕ್ರೇಜ್ ಅಂದರೆ ತುಂಬ ಕ್ರೌಡ್ ಇತ್ತು ಈ ಮ್ಯಾಚ್ ನೋಡೋದಕ್ಕೆ. ಅಷ್ಟೊಂದು ಸಕ್ಕತ್ತಾಗಿತ್ತು ಎಲ್ಲ ಮ್ಯಾಚ್ಗಳು. ಎಲ್ಲ ಪ್ಲೇಯರ್ಸು ಅದ್ಭುತವಾದಂಥ ಪ್ಲೇಯರ್ಸು. ಹೇಳ್ಬೇಕು ಅಂದ್ರೆ ಒಂದು ರಾಷ್ಟ್ರ ಮಟ್ಟದ ಪ್ಲೇಯರ್ಸ್ಗಳು ಬಂದಿದ್ದರು ಅಂತ ಹೇಳ್ತಿದ್ರು. ಸೊ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ ನನಗೆ ಇದರಲ್ಲಿ ಲೈವ್ ಮಾಡೋಕ್ಕೆ ನನಗೆ ಸಿಕ್ಕಿದ ಚಾನ್ಸ್ ಒಂದು ಒಳ್ಳೆ ಇದೆ ಅಂತ ಹೇಳ್ಬೋದು. ಇದಕ್ಕೆ ದುಷ್ಯಂತ್ ಅಣ್ಣ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಅವ್ರಿಗೆ ಅವ್ರ ಹೆಲ್ಪು ಎಷ್ಟು ಹೇಳಿದ್ರು ಮರೆಯೋಕ್ಕಾಗೋದಿಲ್ಲ. ಸೊ ಇದ್ರ ಜೊತೆಗೆ ಅಲ್ಲೇ ಚಿತ್ತಣ್ಣ ಅವ್ರದ್ದು ಬರ್ತ್ಡೇ ಕೂಡ ಇತ್ತು. ಸೊ ವಿನ್ ಆಗಿದ್ದ ಖುಷಿಯಲ್ಲಿ ಅವ್ರಿಗೆ ಒಂದು ವಿನ್ನಿಂಗ್ ಗಿಫ್ಟ್ ಅಂತಲೇ ಹೇಳ್ಬೋದು ಅವ್ರ ಬರ್ತ್ಡೇಗೆ. ಸೊ ಒಳ್ಳೆ ಅವ್ರಿಗೆ ಗಿಫ್ಟು ಸಿಕ್ತು. ನನಗೆ ಲೈವ್ ಮಾಡೋಕ್ಕೆ ಹೆಲ್ಪ್ ಮಾಡಿದಂಥ ದುಷ್ಯಂತ್ ಅಣ್ಣ ಇವರೇ ಟೂರ್ನಮೆಂಟ್ ಇದೆ ಆಯೋಜಿಸಿದ್ದೀವಿ ಬನ್ನಿ ಅಂತೆಲ್ಲ ಹೇಳಿ ತುಂಬ ಹೆಲ್ಪ್ ಮಾಡಿದ್ರು. ಸೊ ಇವ್ರಿಗೆ ನಾನು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲೋದಿಲ್ಲ. ಯಾಕೆಂದರೆ ನನ್ನ ಫಸ್ಟ್ ಡೇಯಿಂದ ಕೊನೆಯ ತನಕನೂ ಎಲ್ಲ ಟೈಮಲ್ಲೂ ನನ್ನ ಜೊತೆ ಇದ್ದು ತುಂಬ ಹೆಲ್ಪ್ ಮಾಡಿದ್ದಾರೆ. ಸೊ ಅವ್ರಿಗೆ ಕಂಗ್ರ್ಯಾಚುಲೇಷನ್ಸ್ ಮತ್ತು ಥ್ಯಾಂಕ್ ಯು ಹೇಳ್ತೀನಿ. ಸೊ ಇದು ಬಂದು ಈ ಟೀಮ್ ಏನು ನೋಡ್ತಿದ್ದೀರಾ, ಇದು ಫೈನಲ್ ಅವ್ರು ಗೆದ್ದಿರೋ ಟೀಮು ಪ್ರವೀಣ್ ಬ್ರದರ್ಸ್ ಅಂದ್ಬಿಟ್ಟು. ಒಂದು ಒಳ್ಳೆ ಸಕ್ಕತ್ತಾಗಿತ್ತು ಫೈನಲ್ ಮ್ಯಾಚು. ಒಳ್ಳೆ ಎಂಟರ್ಟೈನಿಂಗ್ ಮ್ಯಾಚ್ ಇತ್ತು. ಅದರ ಹಿಂದಿನ ಮ್ಯಾಚ್ಗಳು ಎಲ್ಲ ಮ್ಯಾಚ್ಗಳು ಅಷ್ಟೇ, 1, 2 ಅಂತಲ್ಲ. ಸೊ ಎಲ್ಲ ಮ್ಯಾಚ್ಗಳು ಒಳ್ಳೆ ಕ್ಲೋಸ್ ಆಗಿ ಮೂವ್ ಆಗಿ ಒಳ್ಳೆ ಸಖತ್ ಫೈಟ್ ಅಂತಲೇ ಹೇಳ್ಬೋದು. ತುಂಬ ಒಳ್ಳೆ ಟೂರ್ನಿಮೆಂಟ್. ನನಗಂತೂ ತುಂಬ ಖುಷಿ ಆಯಿತು. ಫಸ್ಟ್ ಟೈಮ್ ನಾನು ವಾಲಿಬಾಲ್ ಲೈವ್ ಮಾಡಿದ್ದು. ಸೊ ಎಲ್ಲ ವೀಡಿಯೋಸು, ಎಲ್ಲ ಮ್ಯಾಚ್ದು ಎಲ್ಲ ವೀಡಿಯೋಸು ಯೂಟ್ಯೂಬ್ ಚಾನಲ್ ಇದೆ. ಸೊ ಯಾರು ನೋಡಿಲ್ಲ ಅಂದರೆ ದಯವಿಟ್ಟು ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸೊ ಹಾಗೆ ಮತ್ತು ಯಾವುದಾದ್ರು ನಿಮ್ಮ ಊರುಗಳಲ್ಲಿ ಟೂರ್ನಿಮೆಂಟ್ಗಳು ಏನಾದ್ರು ಆಯೋಜಿಸಿದರೆ ಸೊ ದಯವಿಟ್ಟು ಹೇಳಿ, ಬರ್ತೀನಿ. ನಾನು ಲೈವ್ ಮಾಡ್ತೀನಿ. ನನಗೂ ತುಂಬ ಖುಷಿ ಆಗುತ್ತೆ ಲೈವ್ ಸ್ಟ್ರೀಮ್ ಮಾಡೋದಕ್ಕೆ. ಸೊ ಇದು ವಿನ್ನಿಂಗ್ ಟೀಮ್ ನೋಡಿ ಸೆಲೆಬ್ರೇಷನ್. ಆಲ್ಮೋಸ್ಟ್ 2 ಗಂಟೆ 2:15 ಆಯಿತು. ಸೊ ಒಂದು ಒಳ್ಳೆ ಸೆಲೆಬ್ರೇಷನ್ ಅಂತಲೇ ಹೇಳ್ಬೋದು. 2 ಗಂಟೆಲೂ ತುಂಬ ಜನ ನೋಡ್ತಾಯಿದ್ರು ವಾಲಿಬಾಲ್ ಟೂರ್ನಿಮೆಂಟ್ಗೆ. ಫೈನಲ್ ಮ್ಯಾಚ್ ನೋಡೋದಕ್ಕೆ ತುಂಬ ಜನ ಇದ್ದರು.